ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಮಾರ್ಚ್ 28, 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಕೇಂದ್ರ ಸರ್ಕಾರ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಒಂದನೇ ಕ್ವಶನ್, 2025ನೇ ಸಾಲಿನ 7ನೇ ಆವೃತ್ತಿಯ ಆ್ಯಕ್ಟ್ ಈಸ್ಟ್ ಬಿಸಿನೆಸ್ ಶೋ 2025 ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯದಲ್ಲಿ ಮಾರ್ಚ್ 25, 2025ರಂದು ಆರಂಭಗೊಂಡಿದೆ? ಸೊ ಅದಕ್ಕೆ ಗಮನಿಸಬಹುದು, ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಆ್ಯಕ್ಟ್ ಈಸ್ಟ್ ಬಿಸಿನೆಸ್ ಶೋ 2025. ನೋಡಿ, ಈಸ್ಟ್ ದೇಶಗಳು, ಈ ದೇಶಗಳನ್ನು ಒಳಗೊಂಡ ಒಂದು ಸಮ್ಮೇಳನ ಇದು ಭಾರತದಲ್ಲಿ 7ನೇ ಆವೃತ್ತಿ ಆರಂಭಗೊಂಡಿದೆ. ಸೊ ಎಲ್ಲಿ ಆರಂಭಗೊಂಡಿದೆ? ಹಾಗಾದರೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3. ನೋಡಿ, ಮೇಘಾಲಯದಲ್ಲಿ ಆರಂಭಗೊಂಡಿದೆ. ಹೆಚ್ಚಿನ ಡೀಟೇಲ್ಸ್ ನೀವಿಲ್ಲಿ ಗಮನಿಸಬಹುದು. ಮೇಘಾಲಯದ CM ಇದನ್ನು ಇನಾಗ್ರೇಟ್ ಮಾಡಿದ್ದಾರೆ, 7ನೇ ಆವೃತ್ತಿಯ ಆ್ಯಕ್ಟ್ ಈಸ್ಟ್ ಬಿಸಿನೆಸ್ ಶೋ. ಹೆಚ್ಚಿನ ಡೀಟೇಲ್ಸನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ನೋಡೋಣ. ನೋಡಿ, ಮೇಘಾಲಯದ ಮುಖ್ಯಮಂತ್ರಿಗಳು ಪ್ರಸ್ತುತ ಕರ್ನಾಡ್ ಸಂಗ್ಮಾ ಅವರು ಮಾರ್ಚ್ 25 ಇದನ್ನು ಅಂದರೆ ಮೇಘಾಲಯದ ಶಿಲ್ಲಾಂಗ್ನಲ್ಲಿ 7ನೇ ಆ್ಯಕ್ಟ್ ಈಸ್ಟ್ ಬಿಸಿನೆಸ್ ಶೋವನ್ನು ಉದ್ಘಾಟಿಸಿದರು. ಇದು 3 ದಿನಗಳ ಒಂದು ಶೋ ಆಗಿದೆ. ಎಲ್ಲಿಂದ ಎಲ್ಲಿವರೆಗೂ ನಡೆಯುತ್ತದೆ ಎಂಬುದು ತುಂಬಾ ಇಂಪಾರ್ಟೆಂಟು. ಮಾರ್ಚ್ 25ರಿಂದ ಮಾರ್ಚ್ 27ರವರೆಗೆ ಇದು ಶಿಲ್ಲಾಂಗ್ನಲ್ಲಿ ನಡೆಯಲಿದೆ. ಜೊತೆಗೆ ಇಲ್ಲಿ ಭಾರತದ ಈಶಾನ್ಯ ಪ್ರದೇಶಗಳಾಗಿರ್ತಕ್ಕಂಥ ಅಸ್ಸಾಂ, ಮೇಘಾಲಯ, ಮಿಜೋರಾಂ, ಅರುಣಾಚಲ ಪ್ರದೇಶ, ತ್ರಿಪುರ, ಮಣಿಪುರ, ನಾಗಾಲ್ಯಾಂಡ್, ಸಿಕ್ಕಿಂಗಳನ್ನು ಒಳಗೊಂಡಿದೆ. ನೋಡಿ, ಈಶಾನ್ಯ ಪ್ರದೇಶಗಳಿಗೆ ಸಿಕ್ಕಿಂ ಕೂಡ ಸೇರ್ಪಡೆಗೊಂಡಿದೆ. ಸೊ ಇದು ಕೂಡ ನಿಮಗೆ ನೆನಪಿರಬೇಕು. ಸೊ ಓಕೆ, ಸಿಕ್ಕಿಂ ಕೂಡ. ಹಾಗಾದರೆ ಈ ಆ್ಯಕ್ಟ್ ಈಸ್ಟ್ ಪಾಲಿಸಿ ಅಥವಾ ಪೂರ್ವ ದಿಕ್ಕಿನಲ್ಲಿ ಕಾರ್ಯನೀತಿ ಏನಿದು? ಆ್ಯಕ್ಟ್ ಈಸ್ಟ್ ಪಾಲಿಸಿ, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಆಗ್ನೇಯ ಏಷ್ಯಾ ರಾಷ್ಟ್ರಗಳಿಗೆ ಇದು ಅನ್ವಯಿಸುತ್ತದೆ. ಆಗ್ನೇಯದಲ್ಲಿ ಕಂಡುಬರತಕ್ಕಂಥ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಸಂಬಂಧಗಳನ್ನು ಬಲಪಡಿಸಲು 1992ರಲ್ಲಿ PV ನರಸಿಂಹರಾವ್ ಸರ್ಕಾರ ಪ್ರಾರಂಭಿಸಿದ ಲುಕ್ ಈಸ್ಟ್ ನೀತಿಯ ಮುಂದುವರಿಕೆಯಾಗಿ ನರೇಂದ್ರ ಮೋದಿ ಸರ್ಕಾರ 2014ರಲ್ಲಿ ಆ್ಯಕ್ಟ್ ಈಸ್ಟ್ ನೀತಿಯನ್ನು ಪ್ರಾರಂಭಿಸಿತು. ಹಾಗಾದರೆ ಇಲ್ಲಿ ನಿಮಗೆ ಹೇಳಿಕೆ ರೂಪದಲ್ಲಿ ಕೊಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಲುಕ್ ಈಸ್ಟ್ ನೀತಿಯ ಮುಂದುವರೆದ ಭಾಗ ಆ್ಯಕ್ಟ್ ಈಸ್ಟ್ ನೀತಿಯಾಗಿದೆ, ಆ್ಯಕ್ಟ್ ಈಸ್ಟ್ ಪಾಲಿಸಿ. ಸೊ ಲುಕ್ ಈಸ್ಟ್ ಪಾಲಿಸಿಯನ್ನು ಜಾರಿಗೆ ತಂದಂಥವರು 1992ರಲ್ಲಿ PV ನರಸಿಂಹರಾವ್ರವರು. ಸೊ ಇದು ಕೂಡ ನೆನಪಿರಬೇಕು ನಿಮಗೆ. ಜೊತೆಗೆ ಆ್ಯಕ್ಟ್ ಈಸ್ಟ್ ಬಿಸಿನೆಸ್ ಶೋ ಅನ್ನು ಕೋಲ್ಕತ್ತಾ ಮೂಲದ ಇಂಡಿಯನ್ ಚೇಂಬರ್ ಆಫ್ ಕಾಮರ್ಸ್ ಈಶಾನ್ಯದ ಅತಿಥೇಯ ರಾಜ್ಯದ ಸಹಯೋಗದೊಂದಿಗೆ ಈ ವರ್ಷ ಆಯೋಜನೆ ಮಾಡಿದೆ. ಓಕೆ, ಸೊ ಇದು ಒಂದನೇ ಕ್ವಶನ್. ಸೊ ಎರಡನೇ ಕ್ವಶನ್ ನೋಡಿ, ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ ವರದಿಯ ಪ್ರಕಾರ 2014-15 ಮತ್ತು 2023-24ರ ನಡುವೆ ದೇಶದಲ್ಲಿ ಎಷ್ಟು ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆಗಾಗಿ ತಿರುಗಿಸಲಾಗಿದೆ? ನೋಡಿ, ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆ, ಸೊ ಎಷ್ಟು ಭೂಮಿಯನ್ನು ಅರಣ್ಯೇತರ ಬಳಕೆಗಾಗಿ ಬಳಸಿಕೊಳ್ಳಲಾಗಿದೆ ಅಥವಾ ಅದನ್ನು ತಿರುಗಿಸಲಾಗಿದೆ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 1734 ಚದುರ ಕಿಲೋಮೀಟರ್. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಸೊ 2014ರಿಂದ 2024ರ ಅವಧಿಯಲ್ಲಿ ಟೋಟಲಾಗಿ 1734 ಚದುರ ಕಿಲೋಮೀಟರನ್ನು ಅರಣ್ಯೇತರ ಪ್ರದೇಶಗಳಾಗಿ ನಾವು ಮಾರ್ಪಡಿಸಿದ್ದೇವೆ. ಡೀಟೇಲ್ಸನ್ನು ನೀವು ಇಲ್ಲಿ ಗಮನಿಸಬಹುದು. ಗವರ್ನಮೆಂಟ್ ಇದೀಗ ಮಾಹಿತಿಯನ್ನು ಬಿಡುಗಡೆ ಮಾಡಿದೆ, ಕೇಂದ್ರ ಸರ್ಕಾರ. ನೋಡಿ, 1734 ಸ್ಕ್ವೇರ್ ಕಿಲೋಮೀಟರ್. ಸೊ ಇದು ಫಾರೆಸ್ಟ್ ಲಾಸ್ಟ್ ನೋಡಿ ಡೆವಲಪ್ಡ್ ಆ್ಯಕ್ಟಿವಿಟೀಸ್ ಇನ್ 10 ಇಯರ್ಸ್. ಸೊ 10 ವರ್ಷದಲ್ಲಿ ಇದಕ್ಕಾಗಿ ನಾವು ಬಳಸಿಕೊಂಡಿದ್ದೇವೆ. ಹೆಚ್ಚಿನ ಡೀಟೇಲ್ಸನ್ನು ಗಮನಿಸಿ. ಭಾರತ ಸರ್ಕಾರದ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ನಾವು 1734 ಚದುರ ಕಿಲೋಮೀಟರ್ ಅರಣ್ಯ ಭೂಮಿಯನ್ನು ಅಭಿವೃದ್ಧಿ ಮತ್ತು ಅರಣ್ಯೇತರ ಬಳಕೆಗಾಗಿ ಬಳಸಿಕೊಂಡಿದ್ದೇವೆ ಅಥವಾ ತಿರುಗಿಸಿದ್ದೇವೆ. ಹಾಗಾದರೆ ಇದರಲ್ಲಿ ದೇಶದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವಂತಹ ಮಧ್ಯಪ್ರದೇಶ ಏನಿದೆ, ಇದು
ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆಗಾಗಿ ತಿರುಗಿಸುವಲ್ಲೇ ಮುಂಚೂಣಿಯಲ್ಲಿದೆ. ಗಮನಿಸಬಹುದು, ದೇಶದಲ್ಲೇ ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯ ಮಧ್ಯಪ್ರದೇಶ. ಈ ಮಧ್ಯಪ್ರದೇಶವೇ ದೇಶದಲ್ಲೇ ಅತಿ ಹೆಚ್ಚು ಅರಣ್ಯವನ್ನು ಬೇರೆ ಅರಣ್ಯೇತರ ಉದ್ದೇಶಗಳಿಗಾಗಿ, ಅಂದರೆ ಇದು ಅಭಿವೃದ್ಧಿ ಕಾರ್ಯಗಳಿಗೆ ಮುಖ್ಯವಾಗಿ ಇರುತ್ತದೆ. ಇದಕ್ಕೆ ಬಳಸಿಕೊಂಡಿರತಕ್ಕಂಥದ್ದು ಮುಂಚೂಣಿಯಲ್ಲಿರುವ ರಾಜ್ಯಗಳಲ್ಲಿ ಮಧ್ಯಪ್ರದೇಶವೇ ನಂಬರ್ 1 ಸ್ಥಾನದಲ್ಲಿದೆ. ಓಕೆ, 18ನೇ ಭಾರತ ಅರಣ್ಯ ರಾಜ್ಯ ವರದಿ 2023 ಇತ್ತೀಚೆಗೆ ಬಿಡುಗಡೆಯಾಗಿತ್ತು. ಈ ವರದಿಯ ಪ್ರಕಾರ ದೇಶದ ಭೌಗೋಳಿಕ ಪ್ರದೇಶದ ಶೇಕಡ 25.17%, ಅಂದರೆ 8,27,357 ಚದುರ ಕಿಲೋಮೀಟರ್ ಅರಣ್ಯ ಮತ್ತು ಮರಗಳಿಂದ ಆವೃತವಾಗಿದೆ. ನೋಡಿ, ರೀಸೆಂಟಾಗಿ ಬಿಡುಗಡೆಯಾಗಿತ್ತು 18th ಭಾರತ ಅರಣ್ಯ ರಾಜ್ಯ ವರದಿ. ಈ ವರದಿಯಲ್ಲಿ 25.17% ಏನಿದೆ, ಟೋಟಲ್ ಭೌಗೋಳಿಕ ಭಾರತೀಯ ಪ್ರದೇಶದಲ್ಲಿ ಅರಣ್ಯ ಮತ್ತು ಮರಗಳಿಂದ ಆವೃತವಾಗಿದೆ. ಇದು ನೆನಪಿರಬೇಕು ನಿಮಗೆ. ಜೊತೆಗೆ ವನ ಅಂತ ಕರಿತೀವಿ, VAN. ಓಕೆ, ವನ ಅಂದರೆ ಸಂರಕ್ಷಣಾ ಏವಂ ಸಂವರ್ಧನ ಅಂತ ಕರಿತೇವೆ. ಈ ಅಧಿನಿಯಮ 1980ರಲ್ಲಿ ಜಾರಿಗೆ ಬಂದಿತ್ತು. ನೋಡಿ, ಈ ನಿಯಮ ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆಗೆ ಬಳಸುವ ಬಗ್ಗೆ ನಿಬಂಧನೆಗಳನ್ನು ನಿಯಂತ್ರಿಸುತ್ತದೆ. ನೋಡಿ, ವನ ಅಧಿನಿಯಮ 1980. ಈ ಅಧಿನಿಯಮವೇ ಅರಣ್ಯೇತರ ಬಳಕೆಗಾಗಿ ಆ ರಾಜ್ಯ ಏನಾದರೂ ಭೂಮಿಯನ್ನು ಬಳಸಿದರೆ ಅದರ ಒಂದು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಕಾಯ್ದೆ ಇದು. ಹಾಗಾದರೆ ಈ ಕಾಯ್ದೆಯ ಪ್ರಕಾರ ನೋಡಿ, ಈ ಕಾಯ್ದೆಯ ಅಡಿಯಲ್ಲಿ ಅರಣ್ಯ ಭೂಮಿಯನ್ನು ಅರಣ್ಯೇತರ ಬಳಕೆಗೆ ಅನುಮತಿಸುವ ಮೊದಲು ಆ ರಾಜ್ಯ ಸರ್ಕಾರ ಅಥವಾ ಸಕ್ಷಮ ಆ ಪ್ರಾಧಿಕಾರವು ಕೇಂದ್ರ ಸರ್ಕಾರದ ಅನುಮತಿಯನ್ನು ಪಡೆಯಬೇಕು. ಹಾಗಾದರೆ ಇಲ್ಲಿ ನೀವು ಗಮನಿಸಬಹುದು, ಕೇಂದ್ರ ಸರ್ಕಾರದ ಅನುಮತಿ ಹೊರತಾಗಿ ಯಾವುದೇ ಅರಣ್ಯ ಭೂಮಿಯನ್ನು ಆ ರಾಜ್ಯ ಆಗಿರ್ಬೋದು ಅಥವಾ ಆ ರಾಜ್ಯದ ಒಂದು ಪ್ರಾಧಿಕಾರ ಬೇರೆ ಉದ್ದೇಶಗಳಿಗೆ ಬಳಸುವಂತಿಲ್ಲ. ಕೇಂದ್ರ ಸರ್ಕಾರದ ಒಪ್ಪಿಗೆ ಬೇಕೇ ಬೇಕು. ಇದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಜೊತೆಗೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಯಾವುದೇ ಅರಣ್ಯ ಭೂಮಿಯನ್ನು ಬೇರೆ ಯಾವುದೇ ಬಳಕೆಗೆ ತಿರುಗಿಸಲಾಗುವುದಿಲ್ಲ. ಎಲ್ಲ ನಿಮಗೆ ಹೇಳಿಕೆ ರೂಪದಲ್ಲಿ ಕೇಳ್ತಕ್ಕಂಥ ಕ್ವಶನ್ಗಳಿಗೆ ಇಂಪಾರ್ಟೆಂಟ್ ಆಗುತ್ತೆ. ಅರಣ್ಯ ಬದಲಾವಣೆಯಲ್ಲೇ ಮಧ್ಯಪ್ರದೇಶ ನಾನು ಹೇಳಿದಂತೆ ಮುಂಚೂಣಿಯಲ್ಲಿದೆ. ಕೇಂದ್ರ ಸರ್ಕಾರದ ಪ್ರಕಾರ ಅರಣ್ಯೇತರ ಬಳಕೆಗೆ ಗರಿಷ್ಠ ಅರಣ್ಯ ಭೂಮಿಯನ್ನು ಮಧ್ಯಪ್ರದೇಶದಲ್ಲಿ ತಿರುಗಿಸಲಾಗಿದೆ. ಕಳೆದ 10 ವರ್ಷಗಳಲ್ಲಿ ಟೋಟಲ್ ಆಗಿ 385.52 ಚದುರ ಕಿಲೋಮೀಟರ್ ಅರಣ್ಯವನ್ನು ಮಧ್ಯಪ್ರದೇಶ ಅರಣ್ಯೇತರ ಪ್ರದೇಶಗಳಿಗೆ ಬಳಸಿಕೊಂಡಿದೆ. ಓಕೆ, ನೆಕ್ಸ್ಟ್ 3ನೇ ಕ್ವಶನ್ ನೋಡೋಣ. S&P ಗ್ಲೋಬಲ್ 2025-26 ಹಣಕಾಸು ವರ್ಷದಲ್ಲಿ ಭಾರತದ ನೈಜ ಒಟ್ಟು GDP, ಅಂದರೆ ನೈಜ ನೋಡಿ ದೇಶೀಯ ಉತ್ಪನ್ನ ಅಂದರೆ GDP ಬೆಳವಣಿಗೆ ದರವನ್ನು ಊಹಿಸಿದೆ. ಎಷ್ಟು ಇರಲಿದೆ ಅಂತ ಹೇಳಿದೆ ಅಂತ ಕೇಳಿದರೆ 6.5% ಇರಲಿದೆ ಅಂತ ಹೇಳಿದೆ. ಹಾಗಾದರೆ ಏಕೆ ಡಿಕ್ರೀಸ್ ಮಾಡಿದೆ, ಈ ಡೀಟೇಲ್ಸನ್ನು ನೋಡೋಣ. ನೋಡಿ, ಇಂಡಿಯಾಸ್ GDP ಗ್ರೌತ್ ಟು ಸರ್ಫೇಸ್ 6.5% ಇನ್ ಫಿನಾನ್ಷಿಯಲ್ ಇಯರ್ 2026. 6.5% ಇರಲಿದೆ ಅಂತ ಹೇಳಿರ್ತಕ್ಕಂಥದ್ದು ಏನಿದೆ. ಹಾಗಾದರೆ ನೋಡಿ, 2025-26 ಹಣಕಾಸು ವರ್ಷದಲ್ಲಿ ಭಾರತದ ನೈಜ ಒಟ್ಟು ದೇಶೀಯ ಉತ್ಪನ್ನ GDP ಬೆಳವಣಿಗೆ S&P ಗ್ಲೋಬಲ್ ತನ್ನ ಮುನ್ಸೂಚನೆಯನ್ನು 6.7ರಿಂದ 6.5ಕ್ಕೆ ಪರಿಷ್ಕರಿಸಿದೆ. ಈ ಹಿಂದೆ 6.7% ಇರಲಿದೆ ಅಂತ ಹೇಳಿತ್ತು, ಈಗ 6.5ಕ್ಕೆ ಪರಿಷ್ಕರಿಸಿದೆ. ಜಾಗತಿಕ ಕ್ರೆಡಿಟ್ ರೇಟಿಂಗ್ ಏಜೆನ್ಸಿ ಆಗಿರ್ತಕ್ಕಂಥ S&P ಗ್ಲೋಬಲ್ ಮಾರ್ಚ್ 25, 2025 ಬಿಡುಗಡೆಯಾದ ತನ್ನ ಇತ್ತೀಚಿನ ವರದಿಯಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶದ ಆರ್ಥಿಕತೆಗಳ ಬೆಳವಣಿಗೆಯ ದರವನ್ನು ಮುನ್ಸೂಚಿಸಿದೆ. ರಾಷ್ಟ್ರೀಯ ಅಂಕಿಅಂಶ ಕಚೇರಿಯ ಪ್ರಕಾರ 2024-25ರಲ್ಲಿ ಭಾರತದ ನೈಜ ಒಟ್ಟು ದೇಶೀಯ ಉತ್ಪನ್ನ ಅಂದರೆ GDP 6.4% ಆಗಿತ್ತು. ಇದನ್ನು ಗಮನಿಸಬೇಕು ಸ್ನೇಹಿತರೆ. ನೋಡಿ, 24-25ರಲ್ಲಿ ಭಾರತದ GDP ದರ 6.4% ಇತ್ತು ಎಂಬುದನ್ನು ನೆನಪಿರಲಿ. ಇನ್ನು ಫೆಬ್ರವರಿ 2025 ತನ್ನ ಇತ್ತೀಚಿನ ಹಣಕಾಸು ನೀತಿಯಲ್ಲಿ ರಿಸರ್ವ್ ಬ್ಯಾಂಕ್ 2025-26ರಲ್ಲಿ 6.7% ಬೆಳವಣಿಗೆಯನ್ನು ಕಾಣಲಿದೆ ಎಂದು ಮುನ್ಸೂಚಿಸಿತ್ತು.
ಆದರೆ ಈಗಲೂ ಕೂಡ ಇದೆ 6.7%, 25-26 ಸೊ ಇದು ನೆನಪಿರಲಿ. ಓಕೆ, ನೆಕ್ಸ್ಟು 4ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಕೆಳಗಿನ ಯಾವ ದೇಶವು ಮಾರ್ಚ್ 2025ರಲ್ಲಿ ಬ್ರಿಕ್ಸ್ ಗುಂಪು ಸ್ಥಾಪಿಸಿದಂತಹ ಹೊಸ ಅಭಿವೃದ್ಧಿ ಬ್ಯಾಂಕ್ ಅಂದರೆ NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕರಿತೀವಿ. ಸೊ ಈ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ 9ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಈ ಕ್ವಶನ್. ಸರಿಯಾಗಿರ್ತಕ್ಕಂಥ ಉತ್ತರ ಇಂಡೋನೇಷ್ಯಾ. ನೋಡಿ, ಇದೀಗ ಇಂಡೋನೇಷ್ಯಾ ದೇಶವು ಬ್ರಿಕ್ಸ್ನ ಒಂದು ಬ್ಯಾಂಕ್ ಆಗಿರತಕ್ಕಂಥ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ 9ನೇ ಸದಸ್ಯ ರಾಷ್ಟ್ರವಾಗಿ ಸೇರ್ಪಡೆಗೊಂಡಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ಇಂಡೋನೇಷ್ಯಾ ಟು ಜಾಯಿನ್ ಬ್ರಿಕ್ಸ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್. ಹಾಗಾದರೆ 9th ಒಂದು ಸದಸ್ಯನಾಗಿ ಸೇರ್ಪಡೆಗೊಂಡಿದೆ. ಬ್ರಿಕ್ಸ್ ಗುಂಪು ಸ್ಥಾಪಿಸಿದಂತಹ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ಗೆ ಸೇರಲು ಇಂಡೋನೇಷ್ಯಾ ಇದೀಗ ಒಪ್ಪಿಕೊಂಡಿದೆ. ಇದರೊಂದಿಗೆ ಇಂಡೋನೇಷ್ಯಾ ಹೊಸ ಅಭಿವೃದ್ಧಿ ಬ್ಯಾಂಕಿಗೆ ಸೇರಿದಾಗ ಅಂದರೆ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಸದಸ್ಯತ್ವ ಪಡೆದ 9ನೇ ರಾಷ್ಟ್ರ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ. ಏನಿದು ಬ್ರಿಕ್ಸ್? ನೋಡಿ, ಬ್ರಿಕ್ಸ್ ಎಂಬುದು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾಗಳಿಂದ ಸ್ಥಾಪಿಸಲ್ಪಟ್ಟ ಒಂದು ಆಂತರಿಕ ಸರ್ಕಾರಿ ಸಂಸ್ಥೆಯಾಗಿದೆ. ನೋಡಿ, ಆಂತರಿಕ ಸರ್ಕಾರಿ ಸಂಸ್ಥೆಯಾಗಿದೆ ಅಂದರೆ ಏಷ್ಯಾದಲ್ಲಿ ಕಂಡುಬರತಕ್ಕಂಥ ಮತ್ತು ಇತರೆ ದೇಶಗಳೊಂದಿಗೆ ಸೇರ್ಪಡೆಗೊಂಡು ಸ್ಥಾಪಿಸಿದಂಥ ಒಂದು ಆಂತರಿಕ ಸಂಸ್ಥೆಯಾಗಿದೆ ಬ್ರಿಕ್ಸ್. ಮೊದಲು ಬ್ರಿಕ್ ಎಂದಿತ್ತು, ಅಂದರೆ ಮೊದಲು ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ ಮಾತ್ರ ಇತ್ತು. ಸೊ ಈ ಪದವನ್ನು 2001ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ ಜಿಮ್ ಓನೀಲ್ ಅವರು ಸೃಷ್ಟಿಸ್ತಾರೆ. ಯಾವಾಗ? 2001ರಲ್ಲಿ. ಈ ಸಂಶೋಧನಾ ವರದಿಯಲ್ಲಿ ಮುಂಬರುವ ದಶಕದಲ್ಲೇ ಈ ದೇಶಗಳ ಆರ್ಥಿಕ ಬೆಳವಣಿಗೆಯು ಜಗತ್ತನ್ನು ಮೀರಿಸುತ್ತದೆ ಎಂದು ಅವರು ಭವಿಷ್ಯ ನುಡಿದಿದ್ದರು ಆ ಸಂದರ್ಭದಲ್ಲೇ. ತದನಂತರ 2010ರಲ್ಲಿ ದಕ್ಷಿಣ ಆಫ್ರಿಕಾ ಮತ್ತು ಬ್ರಿಕ್ಸ್ ಗುಂಪಿಗೆ ಸೇರ್ಪಡೆಗೊಳ್ಳಿತು. ಇದರೊಂದಿಗೆ ಬ್ರಿಕ್ ಎಂದಿದ್ದಂತಹ ಈ ಗುಂಪು ಬ್ರಿಕ್ಸ್ ಎಂದಾಯಿತು. ನೋಡಿ, ಸೌತ್ ಆಫ್ರಿಕಾ ಸೇರ್ಪಡೆಯೊಂದಿಗೆ ಬ್ರಿಕ್ಸ್ ಎಂದಾಯಿತು. ಜನವರಿ 1, 2024ರಂದು ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಬ್ರಿಕ್ಸಿಗೆ ಸೇರಿದವು. ನೋಡಿ, ಈ ಎಲ್ಲ ದೇಶಗಳು ಜನವರಿ 1, 2024ರಂದು ಬ್ರಿಕ್ಸಿಗೆ ಸೇರ್ಪಡೆಗೊಂಡವು. ಇದು ನಿಮಗೆ ತುಂಬಾ ಇಂಪಾರ್ಟೆಂಟು. ಹಾಗಾದರೆ ಪ್ರಸ್ತುತ ಬ್ರಿಕ್ಸ್ನ ಸದಸ್ಯ ದೇಶಗಳೆಷ್ಟು ಅಂದರೆ 10 ದೇಶಗಳಿದ್ದಾವೆ. ಸೊ ಬ್ರೆಜಿಲ್, ರಷ್ಯಾ, ಭಾರತ, ಚೀನಾ, ದಕ್ಷಿಣ ಆಫ್ರಿಕಾ, ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಇಂಡೋನೇಷ್ಯಾ, ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಸ್ತುತ 10 ಸದಸ್ಯ ರಾಷ್ಟ್ರಗಳು. ಹಾಗಾದರೆ 2025ರಲ್ಲಿ ಬ್ರೆಜಿಲ್ ಬ್ರಿಕ್ಸ್ ನಾಯಕರ 17ನೇ ಶೃಂಗಸಭೆಯನ್ನು ಆಯೋಜಿಸಲಿದೆ. ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2027ರಲ್ಲಿ 17ನೇ ಆವೃತ್ತಿ, ಇದು ನೆನ್ಪಿಟ್ಕೋಬೇಕು, 17ನೇ ಆವೃತ್ತಿಯ ಶೃಂಗಸಭೆ ಬ್ರೆಜಿಲ್ನಲ್ಲಿ ಆಯೋಜನೆಗೊಂಡಿದೆ. ಹಾಗಾದರೆ ಏನಿದು NDB, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್? ಸೊ 2014ರಲ್ಲಿ ಬ್ರೆಜಿಲ್ನಲ್ಲಿ ಅಂದರೆ ಬ್ರೆಜಿಲ್ನ ಪೋರ್ಟ್ ಲೇಜಾದಲ್ಲಿ ನಡೆದಂತಹ 6ನೇ ಆವೃತ್ತಿಯ ಬ್ರಿಕ್ಸ್ ಶೃಂಗಸಭೆಯ ಸಂದರ್ಭದಲ್ಲಿ ಬ್ರಿಕ್ಸ್ ನಾಯಕರು ಸೊ ಈ ಒಂದು ಬ್ಯಾಂಕನ್ನು ಸ್ಥಾಪಿಸಲು ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. ಸೊ ಇದರಂತೆ 2015ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ನಂತರ ಇದನ್ನು ಹೊಸ ಅಭಿವೃದ್ಧಿ ಬ್ಯಾಂಕ್ ಎಂದು ಮರುನಾಮಕರಣ ಮಾಡಲಾಯಿತು. ಸೊ ಹಾಗಾದರೆ ಇದರ ಕಾರ್ಯಗಳೇನು ನೋಡಿ? ಇದರ ಕಾರ್ಯಗಳು ಉದಯೋನ್ಮುಖ ಮಾರುಕಟ್ಟೆಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಮೂಲ ಸೌಕರ್ಯ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಸಾಲಗಳನ್ನು ಒದಗಿಸಲು ಒಂದನ್ನು ಪ್ರಾರಂಭಿಸಲಾಗಿದೆ. ಸೊ ಈ ಬ್ಯಾಂಕಿನ ಅಧಿಕೃತ ಬಂಡವಾಳ $100 ಬಿಲಿಯನ್ ನೋಡಿ, $100 ಬಿಲಿಯನ್ ಇದರ ಅಧಿಕೃತ ಬಂಡವಾಳ. ಇದರ ಸದಸ್ಯರು ಏನಾಗಿರುತ್ತಾರೆ ನೋಡಿ? ರಾಷ್ಟ್ರೀಯ ಅಭಿವೃದ್ಧಿ ಬ್ಯಾಂಕಿನ ಸದಸ್ಯತ್ವವು ವಿಶ್ವಸಂಸ್ಥೆಯ ಎಲ್ಲ ಸದಸ್ಯರಿಗೆ ಇದು ಮುಕ್ತವಾಗಿರುತ್ತದೆ. ಪ್ರಧಾನ ಕಚೇರಿ ಶಾಂಘೈನಲ್ಲಿದೆ. ಒಂದು ಬ್ಯಾಂಕಿನ ಪ್ರಾದೇಶಿಕ ಕಚೇರಿಗಳು ಇತರೆ ಪ್ರದೇಶದಲ್ಲಿದೆ. ಸೊ ಪ್ರಾದೇಶಿಕ ಕಚೇರಿ ಅಂತ ಬಂದರೆ ನಮ್ಮ ಭಾರತದಲ್ಲಿ ಗಿಫ್ಟ್ ಸಿಟಿಯಲ್ಲಿದೆ. ಸೊ ಅಂದರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ ಅಂತ ಕರೀತಾರೆ.
ಸೊ ಇದು ಗಿಫ್ಟ್ ಸಿಟಿ ಅಂತ ಕರೀತಾರೆ. ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಭಾರತೀಯ ಪ್ರಾದೇಶಿಕ ಕಚೇರಿ ಎಲ್ಲಿದೆ ಅಂತ ಕೇಳಿದರೆ ಗಿಫ್ಟ್ ಸಿಟಿ, ಇದು ನೆನ್ಪಿಟ್ಕೋಬೇಕು. ಅಂದರೆ ಗುಜರಾತ್ ಇಂಟರ್ನ್ಯಾಷನಲ್ ಫೈನಾನ್ಸ್ ಟೆಕ್ ಸಿಟಿ. ಪ್ರಸ್ತುತ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ನ ಅಧ್ಯಕ್ಷರು ಬ್ರೆಜಿಲ್ನ ದಿಲ್ಮಾ ರೋಸೆಫ್. ಓಕೆ, ದಿಲ್ಮಾ ರೋಸೆಫ್. ಓಕೆ, ಇನ್ನು 5ನೇ ಕ್ವಶನ್ ನೋಡಿ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಇತ್ತೀಚಿನ ವರದಿಯ ಪ್ರಕಾರ ಯಾವ ವರ್ಷದಲ್ಲಿ ಭಾರತದ ಆರ್ಥಿಕತೆಯು ಜಪಾನನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 1 2025. ನೋಡಿ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನು IMF ಬಿಡುಗಡೆ ಮಾಡಿದೆ. ಸೊ ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಹಿಸ್ಟಾರಿಕ್ ಮೈಲ್ಸ್ಟೋನ್ ಆ್ಯಸ್ ಇಂಡಿಯಾಸ್ ಎಕಾನಮಿ ಕ್ರಾಸ್ಡ್ $4 ಟ್ರಿಲಿಯನ್ ಮಾರ್ಕ್. ನೋಡಿ, ಆಲ್ರೆಡಿ 4 ಟ್ರಿಲಿಯನ್ ಆಗಿರ್ತಕ್ಕಂಥದ್ದು ಸೆಟ್ ಟು ಓವರ್ಟೇಕ್ ಜಪಾನ್ ಇನ್ ಫ್ಯೂ ಮಂತ್ಸ್. ಇನ್ನು ಕೆಲವೇ ತಿಂಗಳಲ್ಲೇ ಜಪಾನನ್ನು ಮೀರಿಸಿ ಭಾರತವು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು IMF ತನ್ನ ವರದಿಯಲ್ಲಿ ತಿಳಿಸಿದೆ. ಹೆಚ್ಚಿನ ಡೀಟೇಲ್ಸನ್ನು ನಾವು ನೋಡೋಣ. ನೋಡಿ, IMF ಇತ್ತೀಚೆಗೆ ತನ್ನ ವರದಿಯನ್ನು ಬಿಡುಗಡೆ ಮಾಡಿದೆ. ಸೊ 2025ರಲ್ಲಿ ಜಪಾನ್ ದೇಶವನ್ನು, 2027ರಲ್ಲಿ ಜರ್ಮನಿಯನ್ನು ಹಿಂದಿಕ್ಕೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ, ಚೀನಾ ನಂತರ ಭಾರತವು ವಿಶ್ವದ 3ನೇ ಅತಿದೊಡ್ಡ ಆರ್ಥಿಕತೆಯಾಗಲಿದೆ ಎಂದು ವರದಿ ಮಾಡಿದೆ. ಸೊ ಇದನ್ನು ಗಮನಿಸಬೇಕು. ಇನ್ನು 2047ರ ವೇಳೆಗೆ ಭಾರತವು ಅಭಿವೃದ್ಧಿ ಹೊಂದಿದ ದೇಶ ಎಂಬ ಗುರಿಯನ್ನು ಸಾಧಿಸಲು ಸರಾಸರಿ ವಾರ್ಷಿಕ 7.8% ಬೆಳವಣಿಗೆ ದರದಲ್ಲಿ ಬೆಳೆಯಬೇಕು ಎಂದು ವಿಶ್ವ ಬ್ಯಾಂಕ್ ವರದಿಯಲ್ಲಿ ಸೂಚಿಸಿದೆ. ನಂತರ ಇದಕ್ಕೆ IMFನ ಸಕಾರಾತ್ಮಕ ವರದಿ ಬಂದಿದೆ. ನೋಡಿ, ಯಾವಾಗ ವಿಶ್ವ ಬ್ಯಾಂಕ್ ಭಾರತವು 2047ರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶ ಎಂಬ ಗುರಿಯನ್ನು ಸಾಧಿಸಲು 7.8% ಬೆಳವಣಿಗೆ ಇರಬೇಕು ಅಂತ ಹೇಳಿತ್ತು. ಸೊ ಹಿಂಗೆ ಇರಬೇಕೆಂದು IMF ಕೂಡ ಸಕಾರಾತ್ಮಕ ತನ್ನ ಗುಣಗಳನ್ನು ವ್ಯಕ್ತಪಡಿಸಿರತಕ್ಕಂಥದ್ದು. ಹಾಗಾದರೆ ಸೊ IMF ದತ್ತಾಂಶ ಮುಖ್ಯಾಂಶಗಳೇನು ಅಂದರೆ, ಭಾರತ 2025ರಲ್ಲಿ ಜಪಾನನ್ನು ಹಿಂದಿಕ್ಕಲಿದೆ, 2027ರಲ್ಲಿ ಜರ್ಮನಿಯನ್ನು ಹಿಂದಿಕ್ಕಲಿದೆ. ಸೊ ಹಾಗಾದರೆ ಈ ಹಿಂದಲಿಕ್ಕೆ ಕಾರಣ ಏನು ಕೊಟ್ಟಿದೆ IMF, ಯಾಕೆ ಹಿಂದಿಕ್ಕುತ್ತದೆ ಅಂತಕ್ಕಂಥದ್ದು. ಸೊ ಯಾಕೆ ಎಂಬುದು ಅಂಶಗಳನ್ನು ಅದು ಬಹಿರಂಗಪಡಿಸಿದೆ. ನೋಡಿ, ಭಾರತದ GDP ಏನಿದೆ 2015ರಲ್ಲಿ $2.1 ಟ್ರಿಲಿಯನ್ ಇತ್ತು. ಅದೇ 2025ರಲ್ಲಿ ಆಲ್ರೆಡಿ ಭಾರತದ ಒಂದು ಟ್ರಿಲಿಯನ್ ಏನಿದೆ $4.3 ಟ್ರಿಲಿಯನ್ ಒಂದು ದ್ವಿಗುಣಗೊಂಡಿರತಕ್ಕಂಥದ್ದು ಒಂದು ಕಾರಣ ನೀಡಿದೆ. ಎರಡನೇದು ಭಾರತದ ಬೆಳವಣಿಗೆ ದರ, ಇದು 105%. ಇದು ಪ್ರಮುಖ ಆರ್ಥಿಕತೆಗಳಲ್ಲಿ ಅತ್ಯಧಿಕ ಬೆಳವಣಿಗೆ ದರ, ಅಂದರೆ ಇಡೀ ವಿಶ್ವದಲ್ಲೇ ಪ್ರಚಲಿತದಲ್ಲಿ ಅತ್ಯಧಿಕ ಬೆಳವಣಿಗೆ ದರ ಇದು ಎಂದು ವರದಿ ಮಾಡಿದೆ. ಇನ್ನು ಜೊತೆಗೆ ಅಮೆರಿಕ ಇನ್ನೂ ವಿಶ್ವದ ಅತಿದೊಡ್ಡ ಆರ್ಥಿಕತೆ. ನೋಡಿ, ವಿಶ್ವದಲ್ಲಿ ಅಮೆರಿಕ ಅತಿದೊಡ್ಡ ಆರ್ಥಿಕತೆ ಅಂದರೆ 2015ರಲ್ಲಿ $18.3 ಟ್ರಿಲಿಯನ್ ಇದ್ದಂತಹ ಅಮೆರಿಕದ್ದು 2025ರಲ್ಲಿ ಅದು $30.3 ಟ್ರಿಲಿಯನ್ ಏರಿಕೆಯಾಗಿದೆ. ಸೊ ಹೀಗೆ ಯುನೈಟೆಡ್ ಸ್ಟೇಟ್ಸ್ ವಿಶ್ವದ ಅತಿದೊಡ್ಡ ಆರ್ಥಿಕತೆಯಾಗಿ ಉಳಿದಿದೆ. ಸೊ 76% ಪ್ರಭಾವಶಾಲಿ ಬೆಳವಣಿಗೆ ದರವನ್ನು ಹೊಂದಿರುವ ಚೀನಾ 11.2 ಟ್ರಿಲಿಯನ್ ಇತ್ತು 2015ರಲ್ಲಿ. 2025ರಲ್ಲಿ ಅದು 19.5 ಟ್ರಿಲಿಯನ್ಗೆ ತನ್ನ GDP ಇನ್ಕ್ರೀಸ್ ಆಗಿರತಕ್ಕಂಥದ್ದು. ಸೊ ಆಶ್ಚರ್ಯವೆಂದರೆ ಇದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. 2015ರಲ್ಲಿ 4.4 ಟ್ರಿಲಿಯನ್ ಇದ್ದಂತಹ ಒಂದು ಜಪಾನ್ನ GDP ಅಂದರೆ ಒಂದು ನಿಜವಾದ GDP 2015ರಲ್ಲಿ 4.4 ಇದೆ. ಅಂದರೆ 0% ಬೆಳವಣಿಗೆ ದರ. ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಕೇಳ್ಬೋದು, ಕೆಳಗಿನ ಯಾವ ದೇಶವು ಇತ್ತೀಚೆಗೆ 0% ಕಳೆದ 10 ವರ್ಷಗಳಲ್ಲಿ 0% ಬೆಳವಣಿಗೆ GDP ಬೆಳವಣಿಗೆ ದರವನ್ನು ದಾಖಲಿಸಿದೆ ಅಂತ ಕೇಳಬಹುದು. ಜಪಾನ್. ಮೋಸ್ಟ್ ಇಂಪಾರ್ಟೆಂಟ್, ನೆನಪಿರಲಿ. ಪ್ರಸ್ತುತ ಭಾರತವು ಅಮೇರಿಕಾ, ಚೀನಾ, ಜಪಾನ್, ಜರ್ಮನಿಯ ನಂತರ ವಿಶ್ವದ 5ನೇ ಅತಿದೊಡ್ಡ ಆರ್ಥಿಕತೆಯ ರಾಷ್ಟ್ರ. ಓಕೆನಾ? 6ನೇ ಕ್ವಶನ್ ನೋಡೋಣ.
ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಮೀಸಲಾದ ಆಯೋಗ. ನೋಡಿ, ಈ ಆಯೋಗ ನೆನ್ಪಿಟ್ಕೊಳ್ಳಿ. ಹಿರಿಯ ನಾಗರಿಕರ ಹಕ್ಕುಗಳು ಮತ್ತು ಕಲ್ಯಾಣಕ್ಕಾಗಿ ಮೀಸಲಾದ ಆಯೋಗವನ್ನು ಸ್ಥಾಪಿಸಿದ ಮೊಟ್ಟ ಮೊದಲ ಭಾರತೀಯ ರಾಜ್ಯ ಕೇರಳ. ಆಪ್ಷನ್ ನಂಬರ್ 1 ಸರಿಯಾಗಿದೆ, ಕೇರಳ. ನೋಡಿ, ಸೊ ಕೇರಳ ಈ ಒಂದು ಮಾಹಿತಿಯನ್ನು ಬಿಡುಗಡೆ ಮಾಡಿದೆ. ಡೀಟೇಲ್ಸನ್ನು ನೋಡಿ. ಹಿರಿಯ ನಾಗರಿಕರ ಹಕ್ಕುಗಳು, ಕಲ್ಯಾಣ ಮತ್ತು ಪುನರ್ವಸತಿಯನ್ನು ಖಚಿತಪಡಿಸಿಕೊಳ್ಳಲು ಹಿರಿಯ ನಾಗರಿಕರ ಆಯೋಗವನ್ನು ರಚಿಸುವ ಕಾನೂನನ್ನು ಜಾರಿಗೆ ತಂದ ಮೊದಲ ಭಾರತೀಯ ರಾಜ್ಯ ಕೇರಳ. ಕೇರಳ ರಾಜ್ಯ ಹಿರಿಯ ನಾಗರಿಕರ ಆಯೋಗದ ಮಸೂದೆಯನ್ನು ಮಾರ್ಚ್ 19ರಂದು ಅಂಗೀಕರಿಸಿದೆ. ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಭಾರತದಲ್ಲಿ ಈ ರೀತಿಯ ಮೊದಲ ಆಯೋಗದ ರಚನೆಯನ್ನು ಘೋಷಣೆ ಮಾಡಿದ್ದಾರೆ. ಸೊ ಓಕೆ, ಇದು ಕೂಡ ನೆನಪಿರಲಿ. ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಡಿಜಿಟಲ್ ಬೆಳೆ ಸಮೀಕ್ಷೆ ವ್ಯವಸ್ಥೆಯ ಭಾಗವಾಗಿ ರೈತರ ಡೇಟಾದ ಸಂಪೂರ್ಣ ಗೌಪ್ಯತೆ ಮತ್ತು ಸುರಕ್ಷತೆ. ನೋಡಿ, ರೈತರ ಡೇಟಾ ಅಂದರೆ ಡಿಜಿಟಲ್ ಬೆಳೆ ಸಮೀಕ್ಷೆಯ ಸಂಪೂರ್ಣ ಗೌಪ್ಯತೆ ಮತ್ತು ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ಇತ್ತೀಚೆಗೆ ಯಾವ ವೇದಿಕೆಯನ್ನು ಕೇಂದ್ರ ಸರ್ಕಾರ ಅಭಿವೃದ್ಧಿಪಡಿಸಿದೆ? ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 4 ಸರಿಯಾಗಿದೆ, ಅಗ್ರಿಸ್ಟಾಕ್. ನೋಡಿ, ಅಗ್ರಿಸ್ಟಾಕ್ ಎಂಬುದು. ಸೊ ಡೀಟೇಲ್ಸನ್ನು ನೋಡಿ. ಡಿಜಿಟಲ್ ಕ್ರಾಪ್ ಸರ್ವೆ ಇತ್ತೀಚೆಗೆ ಬಿಡುಗಡೆ PIB ನ್ಯೂಸ್ ಪೇಪರ್ನ ಮಾಹಿತಿ ಇದು. ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯ, ಕೇಂದ್ರದ ಒಂದು ಸಚಿವಾಲಯವು ಡಿಜಿಟಲ್ ಬೆಳೆ ಸಮೀಕ್ಷೆ ವ್ಯವಸ್ಥೆಯನ್ನು ಪ್ರಾರಂಭಿಸಿದ್ದು, ಇದು ನೈಜ ಸಮಯದಲ್ಲೇ ಕ್ಷೇತ್ರದಿಂದ ನೇರವಾಗಿ ನಿಖರವಾದ ಬೆಳೆ ದತ್ತಾಂಶ ಸಂಗ್ರಹಣೆಗೆ ಅಂದರೆ ಅದನ್ನು ಖಚಿತಪಡಿಸುತ್ತದೆ. ಮೊಬೈಲ್ ಇಂಟರ್ಫೇಸ್ ಮೂಲಕ ಬೆಳೆ ಬಿತ್ತನೆ ವಿವರಗಳನ್ನು ಸಂಗ್ರಹಿಸಲು DCS ವ್ಯವಸ್ಥೆ ಅಂದರೆ ಡಿಜಿಟಲ್ ಬೆಳೆ ಸಮೀಕ್ಷೆ ವ್ಯವಸ್ಥೆಯನ್ನು ಸ್ಥಾಪಿಸಲಾಗಿದೆ. ಇದು ನೇರವಾಗಿ ಹೊಲದಿಂದ ಡೇಟಾವನ್ನು ಸೆರೆ ಹಿಡಿಯಲಾಗಿದೆ ಎಂದು ಖಚಿತಪಡಿಸುತ್ತದೆ. ಈ ಡೇಟಾಬೇಸ್ ಪ್ರತಿಯೊಂದು ಕೃಷಿ ಫ್ಲಾಟ್ಗೂ ನಿಖರವಾದ ನೈಜ ಸಮಯದ ಬೆಳೆ ಪ್ರದೇಶದ ಮಾಹಿತಿಯನ್ನು ಒದಗಿಸುತ್ತದೆ. ಇದು ನಿಖರವಾದ ಉತ್ಪಾದನಾ ಅಂದಾಜನ್ನು ತಲುಪಲು ಸಹಾಯ ಮಾಡುತ್ತದೆ. ನೋಡಿ, ಇಷ್ಟೆಲ್ಲ ಮಾಹಿತಿಯನ್ನು ಒಳಗೊಂಡಿದೆ ಇದು. ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯವು ಡಿಜಿಟಲ್ ವೈಯಕ್ತಿಕ ದತ್ತಾಂಶ ಸಂರಕ್ಷಣಾ ಕಾಯ್ದೆ 2023 ಮತ್ತು ದೇಶದ ಇತರ IT ಕಾನೂನುಗಳಿಗೆ ಅನುಗುಣವಾಗಿ ಅಗ್ರಿಸ್ಟಾಕನ್ನು ಅಭಿವೃದ್ಧಿಪಡಿಸಿದೆ. ರೈತರ ದತ್ತಾಂಶವನ್ನು ಅವರ ಒಪ್ಪಿಗೆಯೊಂದಿಗೆ ಮಾತ್ರ ಸಂಗ್ರಹಿಸಲಾಗುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಅಗ್ರಿಸ್ಟಾಕ್ ರೈತರ ದತ್ತಾಂಶದ ಸಂಪೂರ್ಣ ಗೌಪ್ಯತೆಯನ್ನು ಖಚಿತಪಡಿಸುತ್ತದೆ. ರೈತರು ತಮ್ಮ ದತ್ತಾಂಶದ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರುತ್ತಾರೆ ಎಂಬುದು ಇಲ್ಲಿ ಇದು ಅಧಿಕೃತವಾಗಿ ತಿಳಿಸಿರತಕ್ಕಂಥದ್ದು. ನೆಕ್ಸ್ಟ್ 8ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಬಿಡುಗಡೆಯಾದ ಉರುನ್ ಜಾಗತಿಕ ಶ್ರೀಮಂತರ ಪಟ್ಟಿ 2025ರಲ್ಲಿ ವಿಶ್ವದಲ್ಲಿ ಭಾರತ ಎಷ್ಟನೇ ಅತಿದೊಡ್ಡ ಬಿಲಿಯನೇರ್ ದೇಶವಾಗಿದೆ? ಸರಿಯಾದಂಥ ಉತ್ತರ ಸ್ನೇಹಿತರ, ವಿಶ್ವದಲ್ಲಿ ಭಾರತ 3ನೇ ಅತಿದೊಡ್ಡ ಬಿಲಿಯನೇರ್ ದೇಶ. ನೋಡಿ, ಅತಿ ಹೆಚ್ಚು ಬಿಲಿಯನೇರ್ಗಳನ್ನು ಹೊಂದಿರುವ ದೇಶಗಳಲ್ಲಿ ಭಾರತ 3ನೇ ಸ್ಥಾನದಲ್ಲಿದೆ. ಹೆಚ್ಚಿನ ಡೀಟೇಲ್ಸ್ ಗಮನಿಸಬಹುದು. ಕನ್ನಡದ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಬಿಲಿಯನೇರ್ಗಳ ಸಂಖ್ಯೆಯಲ್ಲಿ ಭಾರತ ಜಗತ್ತಿನಲ್ಲೇ ನಂಬರ್ 3. ಅವಕ್ಕೆ ಇತ್ತೀಚೆಗೆ ಉರುನ್ ಜಾಗತಿಕ ಶ್ರೀಮಂತರ ಪಟ್ಟಿ ರಿಲೀಸ್ ಆಗಿದೆ. ಸೊ ಹಾಗಾದರೆ ಟೆಸ್ಲಾ, ಸ್ಪೇಸ್ ಎಕ್ಸ್ನ ಮಾಲೀಕ ಎಲಾನ್ ಮಾಸ್ಕ್ ಮೊದಲ ಸ್ಥಾನವನ್ನು ಉಳಿಸಿಕೊಂಡಿದ್ದಾರೆ. ಓಕೆ, ಸೊ ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಟಾಪ್ 10 ದೇಶಗಳಲ್ಲಿ ಯಾವ್ಯಾವ ಇದ್ದಾವೆ ನೋಡಿ. ವಿಶ್ವದ ಟಾಪ್ 10 ಶ್ರೀಮಂತರ ಪಟ್ಟಿ ಇದು. ಎಲಾನ್ ಮಾಸ್ಕ್ ಟೆಸ್ಲಾ ಕಂಪನಿಯ ಓನರು. ಟೋಟಲ್ ಅವರ ಮೌಲ್ಯ $420 ಬಿಲಿಯನ್. ಓಕೆ, ಸೊ ಗಮನಿಸಬಹುದು, $420 ಬಿಲಿಯನ್. 2ನೇ ಸ್ಥಾನದಲ್ಲಿ ಜೆಫ್ ಬೆಜೋಸ್ ಇದ್ದಾರೆ, ಅಮೆಜಾನ್ನ ಸಂಸ್ಥಾಪಕ ಜೆಫ್ ಬೆಜೋಸ್. 3ನೇ ಸ್ಥಾನದಲ್ಲಿ ಮೆಟಾ ಅಥವಾ ಫೇಸ್ಬುಕ್ನ ಸ್ಥಾಪಕ ಆಗಿರ್ತಕ್ಕಂಥ ಮಾರ್ಕ್ ಜುಕರ್ಬರ್ಗ್. ಇನ್ನು 4ನೇ ಸ್ಥಾನದಲ್ಲಿರ್ತಕ್ಕಂಥದ್ದು ಒರಾಕಲ್ನ ಸ್ಥಾಪಕ ಲ್ಯಾರಿ ಎಲಿಸನ್. ನೋಡಿ, ರೀಸೆಂಟಾಗಿ ಬಂದಿರತಕ್ಕಂಥವ್ರು ಇವರು, ಲ್ಯಾರಿ ಎಲಿಸನ್. ಇನ್ನು ಬರ್ಕ್ಹೈರ್ ಹ್ಯಾಥ್ವೇ ಸ್ಥಾಪಕ ಆಗಿರತಕ್ಕಂಥ ವಾರನ್ ಬಫೆಟ್. ಓಕೆ, ಸೊ ವಾರನ್ ಬಫೆಟ್ 5ನೇ ಸ್ಥಾನದಲ್ಲಿದ್ದಾರೆ. ಇನ್ನು ಲ್ಯಾರಿ ಫೇಜ್, ಆಲ್ಫಾಬೆಟ್ನ ಒಂದು ಸಂಸ್ಥಾಪಕ ಲ್ಯಾರಿ ಫೇಜ್.
ನನ್ನ 7ನೇ ಸ್ಥಾನದಲ್ಲಿ ಅರ್ನಾಲ್ಡ್ ಇದ್ದಾರೆ. LVMH ಸ್ಥಾಪಕ ಸ್ಟೀವ್ ಬಾಲ್ಮರ್ ಮೈಕ್ರೋಸಾಫ್ಟ್. ಓಕೆ, ಸೊ ಸೆರ್ಗಿ ಬ್ರಿನ್ ಆಲ್ಫಾಬೆಟ್, ಬಿಲ್ ಗೇಟ್ಸ್ ಮೈಕ್ರೋಸಾಫ್ಟ್. ಸೊ ಟಾಪ್ 10 ವಿಶ್ವದ ಅತಿ ದೊಡ್ಡ ಶ್ರೀಮಂತರು. ಇನ್ನು ಈ ಉರುನ್ ಲೀಸ್ಟ್ನಲ್ಲಿ ಭಾರತವು 284 ಶತಕೋಟ್ಯಾಧಿಪತಿಗಳೊಂದಿಗೆ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ. ಸೊ ಮುಖೇಶ್ ಅಂಬಾನಿ ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ. ನೋಡಿ, ಭಾರತೀಯ ಮತ್ತು ಏಷ್ಯಾದ ಅತ್ಯಂತ ಶ್ರೀಮಂತ ವ್ಯಕ್ತಿ ಮುಖೇಶ್ ಅಂಬಾನಿ. ಓಕೆ, ಈ ವರ್ಷ ಭಾರತ 13 ಶತಕೋಟ್ಯಾಧಿಪತಿಗಳನ್ನು ಸೇರಿಸಿಕೊಂಡಿದೆ. ಗಮನಿಸಬೇಕು ಇದನ್ನು. ಒಟ್ಟು ಇದೀಗ 284ಕ್ಕೆ ಹೆಚ್ಚಳ ಆಗಿರತಕ್ಕಂಥದ್ದು. ಸೊ ಇದು ಭಾರತೀಯ ಶತಕೋಟ್ಯಾಧಿಪತಿಗಳ ಒಟ್ಟು ಸಂಪತ್ತು 98 ಟ್ರಿಲಿಯನ್ ರೂಗಳಿಗೆ ಆಗಿದೆ. ಸೊ ಇದು ಈ ಮೂಲಕ ಭಾರತದ GDPಯ ಸುಮಾರು 1/3 ಸೌದಿ ಅರೇಬಿಯಾದ ಸಂಪೂರ್ಣ GDPಗಿಂತ ಹೆಚ್ಚಾಗಿದೆ ಅದು. ಓಕೆ, ಸೌದಿ ಅರೇಬಿಯಾದ ಸಂಪೂರ್ಣ GDPಗಿಂತಲೂ ಕೂಡ ಇದರ GDP ಹೆಚ್ಚು. ಹಾಗಾದರೆ ಭಾರತದ ಅತ್ಯಂತ ಶ್ರೀಮಂತ ವ್ಯಕ್ತಿಗಳು: ಮುಖೇಶ್ ಅಂಬಾನಿ, ರಿಲಯನ್ಸ್ ಇಂಡಸ್ಟ್ರೀಸ್ ಅತ್ಯಂತ ಶ್ರೀಮಂತ ವ್ಯಕ್ತಿ. 2ನೇ ಸ್ಥಾನದಲ್ಲಿ ಗೌತಮ್ ಅದಾನಿ. 3ನೇ ಸ್ಥಾನದಲ್ಲಿ ರೋಶ್ನಿ ನಡಾಲ್. ಓಕೆ, 4ನೇ ಸ್ಥಾನದಲ್ಲಿ ದಿಲೀಪ್ ಶಾಂಘ್ವಿ, ಅಜೀಮ್ ಪ್ರೇಮ್ಜಿ 5, ಕುಮಾರ್ ಮಂಗಲಂ ಬಿರ್ಲಾ 6 ಮತ್ತು ಆದಿತ್ಯ ಬಿರ್ಲಾ ಗ್ರೂಪ್ ಇವರು. 7ನೇ ಸ್ಥಾನದಲ್ಲಿ ಸೈರಸ್ ಪೂನಾವಾಲಾ ಇದ್ದಾರೆ. ಸೀರಮ್ ಸಂಸ್ಥೆಯ ಸಂಸ್ಥಾಪಕ ಸೈರಸ್ ಪೂನಾವಾಲಾ. ಓಕೆ, ಇಷ್ಟು ಮಾಹಿತಿ. ನೆಕ್ಸ್ಟು 9ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ BTP ಅಸ್ತ್ರಂ ಆ್ಯಪ್ ನೋಡಿ. BTP ಅಸ್ತ್ರಂ ಆ್ಯಪ್ ಕೆಳಗಿನ ಯಾವ ಉದ್ದೇಶಕ್ಕಾಗಿ ಜಾರಿಗೆ ತರಲಾಗಿದೆ? ಸೊ ಈ ಆ್ಯಪ್ನ ಉದ್ದೇಶವೇನು? ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3, ಸಂಚಾರ ಉಲ್ಲಂಘನೆಯ ಪ್ರಕರಣಗಳನ್ನು ಸಾರ್ವಜನಿಕರೇ ವರದಿ ಮಾಡಬೇಕು. ನೋಡಿ, ಸಂಚಾರ ಉಲ್ಲಂಘನೆಯ ಪ್ರಕರಣ, ಸಂಚಾರ ದಟ್ಟಣೆ ಆಗ್ತಾ ಇರುತ್ತೆ, ಅಲ್ಲೇನಾದರೂ ಉಲ್ಲಂಘನೆ ಆದರೆ ಸಾರ್ವಜನಿಕರೇ ಈ ಆ್ಯಪ್ನ ಮೂಲಕ ಇನ್ನು ಮುಂದೆ ದೂರು ನೀಡ್ಬೋದು. ಕರ್ನಾಟಕ ಸರ್ಕಾರ ಇದನ್ನು ಜಾರಿಗೆ ತಂದಿರತಕ್ಕಂಥದ್ದು. ನೋಡಿ, ಇದು ಕೂಡ ನೆನಪಿರಲಿ, ಇದು ಕನ್ನಡದ ನ್ಯೂಸ್ ಪೇಪರ್ನ ಮಾಹಿತಿ. ಇನ್ನು ಮುಂದೆ ಸಂಚಾರ ನಿಯಮ ಉಲ್ಲಂಘನೆಗೆ ವರದಿ ಮಾಡಲು BTP ಅಸ್ತ್ರಂ ಆ್ಯಪ್ ಬಳಸಿ. ಸೊ ಇದಕ್ಕಾಗಿ ಹೊಸ ಆ್ಯಪ್ನ ಸೃಷ್ಟಿ ಮಾಡಿದೆ ಕರ್ನಾಟಕ ಸರ್ಕಾರ. ಸೊ ಪೊಲೀಸ್ ಇಲಾಖೆಗೆ ಇದನ್ನು ಹಸ್ತಾಂತರಿಸಿದೆ. ಸೊ BTP ಅಸ್ತ್ರಂ ಆ್ಯಪ್ ಅಂತ ಕರೀತಾರೆ. ಸೊ ಹಿಂದೆ ನಗರದಲ್ಲಿ ಸಂಚಾರ ನಿಯಮ ಉಲ್ಲಂಘನೆಗಳನ್ನು ವರದಿ ಮಾಡಲು ಐ ಚೇಂಜ್ ಮೈ ಸಿಟಿ ಮತ್ತು ಪಬ್ಲಿಕ್ ಹೈ ಆ್ಯಪ್ ಅಭಿವೃದ್ಧಿಪಡಿಸಲಾಗಿತ್ತು. ಸೊ ಆದರೆ ಈ ಆ್ಯಪ್ಗಳನ್ನು ಮೇಲ್ವಿಚಾರಣೆ ನಿರ್ವಹಿಸ್ತಾ ಇಲ್ಲ ಪೊಲೀಸ್ ವಿಭಾಗ. ಆ ಕಾರಣಕ್ಕಾಗಿ ಹೊಸದಾಗಿ ಈ ಅಸ್ತ್ರಂ ಆ್ಯಪನ್ನು ಅಭಿವೃದ್ಧಿಪಡಿಸಿದೆ. ಸೊ ಹೀಗಾಗಿ ಸಾರ್ವಜನಿಕರು ಈ ನೂತನ ಆ್ಯಪ್ ಮುಖಾಂತರ ಸಂಚಾರ ನಿಯಮ ಉಲ್ಲಂಘನೆ ವರದಿ, ನೈಜ ಸಮಯದ ಸಂಚಾರ ದಟ್ಟಣೆ ಮಾಹಿತಿ ಹಾಗೂ ದಂಡ ಪಾವತಿಸಬಹುದಾಗಿದೆ. ಸೊ ಇದರ ಮಾಹಿತಿಯಾಗಿದೆ. ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.